ಇನ್ನೊಂದು ಆರೋಪ ತಗೊಳ್ಳ. ಇದೊಂಥರ ಧಾರಾವಾಹಿ ಮಾಡಿ ಆರೋಪಗಳನ್ನ ತಗೊಳ್ಳೋಂಗಾಗಿದೆ ನನ್ನ ಪರಿಸ್ಥಿತಿ. ಇಲ್ಲ, ತುಂಬಾ ಆರೋಪಗಳಿವೆ. ನೈಸ್, ಹೇಳಿ. ಉತ್ತರ ಭಾರತದ ಪ್ರಭಾವ ನಮ್ಮ ಕನ್ನಡ ಸೀರಿಯಲ್ಗಳಲ್ಲಿ ಹೆಚ್ಚಾಗಿದೆ ಅಂತ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ಒಂದು ಮದುವೆನೇ ತಗೊಂಡ್ಬಿಟ್ರೆ ಮೆಹಂದಿ ಇರಲಿಲ್ಲ ನಮ್ಮಲ್ಲಿ, ಅಥವಾ ಸಂಗೀತ ಅನ್ನೋದಿರಲಿಲ್ಲ, ಇವಾಗ ಎಲ್ಲ ಆ್ಯಡ್ ಆಗ್ತಾ ಇದೆ ಅಂತ. ಅಂದರೆ ಇದು ತುಂಬ ಮುಂಚೆನೇ ಆಯಿತು ಭಾವನಾ. ಅಂದರೆ ನಾನು ಫಸ್ಟ್ ಸೀರಿಯಲ್ ಮಾಡಿದಾಗಲೇ ಮೆಹಂದಿಯಿಂದನೇ ಶುರು ಮಾಡಿದೆ. ಅಂದರೆ ಬೇಸಿಕಲಿ ಸಂಭ್ರಮ ಎಲ್ಲರ ಮನೆ ತಲುಪಬೇಕು ಅಂದರೆ ಏನೇನು ಸಾಧ್ಯ ನಾವು ಅದನ್ನು ಮಾಡಬೇಕು ಅಂತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವಾಗ ನಾವು ಒಂದು 10-12 ವರ್ಷದ ಹಿಂದೆ ಎಲ್ಲ ನಾವು ನೋಡುವಾಗ ಈ ಮೆಹಂದಿ ಫಂಕ್ಷನ್ ಅಂತೆಲ್ಲ ನಮ್ಮ ಮನೆಗಳಲ್ಲಿ ಏನು ಇರ್ತಿರ್ಲಿಲ್ಲ. ಯಾರನ್ನೋ ಕರ್ಸೋರು ಒಂದು ಸಣ್ಣ ಮೆಹಂದಿ ಹಾಕ್ಸೋರು ಖುಷಿಗೆ ಅಂತ. ಬಳೆ ಫಂಕ್ಷನ್ ಅಂತಾನೂ ಏನೂ ಇರ್ತಿರ್ಲಿಲ್ಲ. ಬಳೆಗಾರನ್ ಕರ್ಸೋರು, ಒಂದು 4 ಬಳೆ ಹಾಕ್ಸೋರು, ಮನೆ ಮಂದಿ ಎಷ್ಟಿದೀವೋ ಅಷ್ಟು ಜನ ಬಳೆ ಹಾಕೊಳ್ಳೋರು. ಸಂಗೀತ ಅಂತೆಲ್ಲ ಏನೂ ಇರಲಿಲ್ಲ. ಈಗಿಂದ ಜೆನ್ಜಿ ಮತ್ತೆ ಹಿಂದಿನ ಮಿಲೇನಿಯಲ್ ಯಾರಿದಾರೋ ಅವ್ರು ಪರ್ಟಿಕ್ಯುಲರ್ ಇದ್ದಾರೆ. ಮೆಹಂದಿ ಫಂಕ್ಷನ್ನೇ ಆಗಬೇಕು, ಸಂಗೀತ್ ಫಂಕ್ಷನ್ನೇ ಆಗಬೇಕು. ಇದೆಲ್ಲ ನಾವೇ ಕಾರಣ ಅಂತ ನೀವು ಹೇಳ್ತೀರಾ? ನಿಮ್ಮಿಂದಾನೇ ಹೆಚ್ಚು ಖರ್ಚು ಬರ್ತಾ ಇದೆ ಮನೆಯಲ್ಲಿ. ಅಲ್ಲ, ಇದು ನನ್ನ ಆರೋಪ ಅಲ್ಲ, ಪಾಪ ಮದುವೆ ಮಾಡ್ತಿದಾರಲ್ಲ ಅವ್ರಗಳ ಆರೋಪ. ಇಲ್ಲ, ಅಂದ್ರೆ ನಮ್ಗೆ ಶ್ರುತಿ ನಾಯ್ಡು ಅವ್ರು ಇದಾರಲ್ಲ, ಅವ್ರ ಸೀರಿಯಲ್ ಅಲ್ಲಿ ತೋರಿಸ್ಬಿಡಿದಾರಮ್ಮ, ಹಿಂಗೆ ಸೆಟ್ ಹಾಕ್ಬೇಕು ಅಂತ. ನನ್ನ ಮಗಳು ಕೇಳ್ತಿದ್ದಾಳೆ ಇವಾಗ, ಅಂಥದ್ದೇ ಸೆಟ್ ಹಾಕೊಡು ನನಗೆ ಅಂತ, ಹಿಂಗೆ ಮೆಹಂದಿ ಫಂಕ್ಷನ್ ಮಾಡಿಸು ಅಂತ. ಇಲ್ಲ, ಅದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದ್ದೀರಾ ಅಂತ. ಅಂದ್ರೆ ಅಫ್ಕೋರ್ಸ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗ, ನಾನು ಆ್ಯಕ್ಟಿಂಗ್ ಬಂದಾಗ ಇನ್ನೂ ಅದೆಲ್ಲ ಇರಲಿಲ್ಲ. ನಾ ಪ್ರೊಡಕ್ಷನ್ ಅಂತ ಶುರು ಮಾಡಿ ಡೈರೆಕ್ಷನ್ ಶುರು ಮಾಡಿದಾಗ, ಮದುವೆ ಸಾವಿತ್ರಿ ಮದುವೆ ಅಂದಾಗ ಇದೆಲ್ಲ ಶುರು ಮಾಡಿದೆ. ಬಿಕಾಸ್ ಐ ವಾಸ್ ವೆರಿ ಮಚ್ ಇನ್ಫ್ಲುಯೆನ್ಸ್ಡ್. ನಾನೇನೇ ಹಿಂದಿ ಸೀರಿಯಲ್ಸ್ ನೋಡ್ತಿದ್ದೆ, ಹಿಂದಿ ಸಿನಿಮಾಗಳು ನೋಡ್ತಿದ್ದೆ, ತುಂಬ ನನಗೆ ಕಲರ್ಸು, ಕಲರ್ಫುಲ್, ನಾವು ಯಾಕೆ ಇಲ್ಲದನ್ನೆಲ್ಲ ತರಬಾರ್ದು, ಆ ಕಲರ್ಫುಲ್ ಸೆಲೆಬ್ರೇಷನ್ ತರಬಾರ್ದು. ಸೊ ಏನೇ ಕಥೆಯ ಡ್ರಾಮಾನ ಈಚ್ ಫಂಕ್ಷನ್ ಎಪಿಸೋಡಲ್ಲಿ ಅದನ್ನು ಬ್ಲೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಈವನ್ ಟು ಗೆಟ್ ಸಿನಿಮಾ ಸ್ಟಾರ್ಸ್ ಇನ್ ಟು ದಿ ಟೆಲಿವಿಷನ್ ಶುರು ಮಾಡಿಸಿದೆ. ಅಂದರೆ ಈಗ ಒಂದು ಗಣೇಶ ಹಬ್ಬ ಆಚರಣೆಗೆ ದುನಿಯಾ ವಿಜಯ್ ಅವ್ರನ್ನ ಕರೆಸೋದು, ಇನ್ಯಾವುದೋ ನಮ್ಮ ಸಾವಿತ್ರಿ ಲಾಂಚ್ಗೆ ಇನ್ಯಾವುದೋ ಒಂದಕ್ಕೆ, ಆ ಥರ ಪ್ರತಿ ಈವೆಂಟ್ಗೂ ಒಬ್ಬೊಬ್ರು ಬಂದರೆ ಅಲ್ಲಿ ಏನೋ ಒಂದು ಹೈಪ್ ಸಿಗುತ್ತೆ, ಏನೋ ಒಂದು ಸಂಭ್ರಮಾಚರಣೆ ಸಿಗುತ್ತೆ, ಮತ್ತು ಜನಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಸ್ಕ್ರೀನಲ್ಲಿ ವಿಚಾರಗಳು. ನಾವೇನು ಡ್ರಾಮಾ ಮಾಡ್ತಿದ್ದೀವೋ ಜೊತೆಗೆ ಸ್ವಲ್ಪ ಕಲರ್ ಕಟ್ಟೋಣ ಅಂತ ಮಾಡಿದ್ದದು. ಬಟ್ ಅದು ಇವಾಗ ಒಂದು ಎಲ್ಲರೂ ಫಾಲೋ ಮಾಡೋ ಹಾಗಾಗಿದೆ. ಹ್ಯಾಪಿ. ಅಪ್ಪ ಅಮ್ಮ ಬೈಕೋತಾರೆ ನೀವು. ಬಟ್ ಯಾರು ಮದುವೆ ಆಗ್ತಿದ್ರೆ ಅವ್ರು ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ರೆಡಿ ಆಗ್ಬೋದು ನಾವು ಅಂತ. ಐ ಆಮ್ ಹ್ಯಾಪಿ. ಸೀರಿಯಲ್ಗಳ ಸ್ಟೋರಿ ಲೈನ್ಸ್ಗೆ ಬಂದಾಗ ಹಲವಾರು ಸೀರಿಯಲ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಬಟ್ ಅದು ಕೆಲವೊಂದು ಸಲ ಆ ಸೀರಿಯಲಲ್ಲೂ ಸೇಮ್ ಇರುತ್ತೆ, ಈ ಸೀರಿಯಲಲ್ಲೂ ಸೇಮ್ ಇರುತ್ತೆ. ಯಾಕೆ ಅದು ಹಾಗೆ ಸ್ಟೋರಿ ಲೈನ್? ಇವಾಗ ಫಾರ್ ಎನ್ ಎಕ್ಸಾಂಪಲ್, ಗಂಡ ಹೊಡೆಯೋ ಕ್ಯಾರೆಕ್ಟರ್ ಅಂತ ಎಲ್ಲಾದರೂ ಇದ್ದರೆ, ಇನ್ನೊಂದು ಯಾವುದೋ ಒಂದು ಸೀರಿಯಲಲ್ಲಿ ಹಂಗಿದ್ದೆ ಅಂದರೆ ಯಾಕೆ ಅದು ರಿಪ್ಲಿಕಾಸ್ ಆಗ್ತಿರುತ್ತೆ? ಅಂದರೆ ಈಗ ನಾವು ಒಂದು ವಾಹಿನಿ ಕೆಲಸ ಮಾಡ್ತಿರ್ತೀವಲ್ಲ ಭಾವನಾ, ಆ ವಾಹಿನಿಯವ್ರಿಗೆ ಒಂದು ಸ್ಟಡಿ ಇರುತ್ತೆ. ಅಂದರೆ ದೇ ಡೂ ರಿಸರ್ಚ್, ಲೈಕ್ ಏನು ಕತೆ, ಯಾವ ಥರದ ಕತೆ ಜನನ ಜಾಸ್ತಿ ರೀಚ್ ಆಗ್ತದೆ, ಜಾಸ್ತಿ ಮುಟ್ತಿದೆ ಅಂತ. ಸೊ ಸಪೋಸ್ ಯಾವುದೋ ಒಂದು ಕಥೆಯಲ್ಲಿ ಈ ಥರದ ಒಂದು ಅಂಶನ ಜನ ಜಾಸ್ತಿ ವೀಕ್ಷಣೆ ಮಾಡ್ತಿದ್ದಾರೆ ಅಂದ ತಕ್ಷಣ, ಬೇರೆ ಕತೆಗಳಲ್ಲಿ ಅದನ್ನು ಹೆಂಗೆ ಅಳವಡಿಸಿದ್ರೆ ಜನ ಬೇಗ ಕನೆಕ್ಟ್ ಆಗಬಹುದೇನೋ ಅನ್ನೋ ಒಂದು ಪಾಯಿಂಟಲ್ಲಿ ಅವರು ಎಲ್ಲ ಕಡೆ ಅದನ್ನೇ ಒಂದು ಮಟ್ಟಿಗೆ ಬರುತ್ತೆ. ಬಟ್ ಏನಂದರೆ ಆ ಮನೆಯಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ ಅಷ್ಟೇ. ಬಟ್ ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ವಿತ್ ದ ಟ್ರ್ಯಾಕ್ಷನ್ ಆಫ್ ದಿ ಆಡಿಯನ್ಸ್. ಅಂದರೆ ವೀಕ್ಷಕರಿಗೆ ಯಾವ ಥರದ ವಿಚಾರ ಅವರು ಅಡಿಕ್ಟ್ ಆಗಿದ್ದಾರೆ, ಅದನ್ನ ನೋಡೋಕೆ ಆಸೆ ಪಡ್ತಿದ್ದಾರೆ ಅನ್ನೋ ಗ್ರಾಫ್ ಅವ್ರಿಗೆ ಸಿಗುತ್ತೆ ಥ್ರೂ ರಿಸರ್ಚ್ ಟೀಮ್. ಸೊ ಅದನ್ನು ಆದಷ್ಟು ಅಳವಡಿಸಿ ಕಥೆಯಲ್ಲಿ. ಸೊ ಹಾಗೆ ನಿಮ್ಗೆ ಅವಾಗ ಒಂದು ಸ್ಪ್ಯಾನಲ್ಲಿ ಎಲ್ಲ ಧಾರಾವಾಹಿಲೂ ಅದೇ ಥರದ ವಿಚಾರಗಳು ಬರೋದು ಗೊತ್ತಾಗುತ್ತೆ.